ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ನಕ್ಷತ್ರಗಳ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು. ರಮೇಶ, ವೆಂಕಟೇಶ, ಶಿವರಾಮು ರೆಡ್ಡಿ, ರಾಮಮೂರ್ತಿ ಅವರು, ಸತೀಶ್ ಅವರು, ನಮ್ಮ ಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಇದು ಮತ್ತಿಕೆರೆ ನಕ್ಷತ್ರಗಳ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ 51ನೇ ಪುನೀತ್ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಅಮರವಾಗಿದ್ದಾರೆ. ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಲಕ್ಷ್ಮೀನಾರಾಯಣ. ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬನ ಈಗ 5 ವರ್ಷದಿಂದ ಮಾಡ್ತಾ ಇದೀವಿ. ಮತ್ತೆ ಅವರು ನಮ್ಮನ್ನ ಅಗಲಿದ ದಿನನೂ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮುಂಚೆ ನಾವು ರಾಜ್ಕುಮಾರ್ ಹುಟ್ಟಿದ ಹಬ್ಬ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನ ಹಾಕ್ಬೇಕು, ಪ್ರಾರಂಭ ಮಾಡ್ಬೇಕು ಅಂತಿದೀವಿ. ಮುಂದಿನ ವರ್ಷ ಹುಟ್ಟು ಹಬ್ಬಕ್ಕೆ ಪುತ್ಥಳಿನ ಸ್ಥಾಪನೆ ಮಾಡ್ಬೇಕು ಅಂತ ಎಲ್ಲ ಸಂಘದ ವತಿಯಿಂದ ಬೇಡಿಕೆ ಇದೆ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ನಮ್ಗೆ ಮತ್ತಿಕೆರೆ ಗ್ರಾಮಸ್ಥರು. ಖಂಡಿತ ಆ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಸಿಗೋಣ. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎರಡನೇ ಮಾತಿಲ್ಲ. ಅವರು ಬಾಲನಟರಾಗಿ ಸುಮಾರು ಈಗ ಒಂದು 45 ವರ್ಷಗಳು ಅವರು ಚಿತ್ರರಂಗದಲ್ಲಿದ್ದರು. 45 ಸಿನಿಮಾ ಮಾಡಿದ್ರು. ಅವರ ಚಲನಚಿತ್ರಗಳು ನಮ್ಮ ಪೀಳಿಗೆಗೆ ಮಾರ್ಗದರ್ಶನ ಆಗುತ್ತೆ. ಮತ್ತೆ ಇನ್ನೊಂದು ಅವರು ಮಾಡಿರುವಂತ ಕೆಲಸ ಕಾರ್ಯಗಳು ಅಜರಾಮರ. ಕೆಲವರಿಗೆ ಗೊತ್ತಿಲ್ದಿರೋ ದಾನ ಧರ್ಮ ಮಾಡಿದ್ದಾರೆ, ಕೆಲವರಿಗೆ ಗೊತ್ತಿದ್ದು ದಾನ ಧರ್ಮ ಮಾಡಿದ್ದಾರೆ. ಆ ಎಲ್ಲಾ ಕಾರ್ಯಕ್ರಮಗಳು ನಿಜವಾಗ್ಲೂ ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗ್ಬೇಕು. ಮುಂದೆ ಇದೇ ರೀತಿ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ನನ್ನ ಆಸೆ. ಈ ದಿನ ನಮ್ಮೆಲ್ಲರ ನೆಚ್ಚಿನ ನಟ ಹೇಳ್ಬೇಕಂದ್ರೆ ಇವತ್ತು ನಮ್ ಜೊತೆ ಇಲ್ಲ, ಆದ್ರೂ ಅವರು ನಮ್ಮ ಹೃದಯದಲ್ಲಿ ಶಾಶ್ವತ ಉಳಿದಿದ್ದಾರೆ. ಇವತ್ತು ಅವರ 51ನೇ ಜಯಂತಿ. ಈ ಕಾರ್ಯಕ್ರಮವನ್ನ ಮತ್ತಿಕೆರೆನಲ್ಲಿ ನಕ್ಷತ್ರಗಳ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಮತ್ತಿಕೆರೆ ಗ್ರಾಮಸ್ಥರ ವತಿಯಿಂದ ಈ ಒಂದು ಪುನೀತ್ ರಾಜ್ಕುಮಾರ್ ಹೆಬ್ಬಾಗಿಲು ಸ್ಥಳದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಶಾಶ್ವತ ಆಗಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ನಡೆ ನುಡಿ ಎಲ್ಲನೂ ನಮ್ಮ ಜನತೆಗೆ ಮಾರ್ಗದರ್ಶನ ಆಗ್ಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಕೇಳ್ಕೊಂತೀನಿ. ರಾಜ್ಕುಮಾರ್ ಅವರಿಗೆ ಅವರು ಸದಾ ಅಜರಾಮರವಾಗಿರ್ತಾರೆ. ಜೈ ಅಪ್ಪು ಬಾಸ್. 51 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಅಪ್ಪು ಸರ್, ಜೈ ಕರ್ನಾಟಕ. ಮತ್ತೆ ರಾಜ್ಕುಮಾರ್ ಅವ್ರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳು ಕೂಡ. ಅವರು ಯಾವತ್ತು ನೆನಪಾಗೆ ಉಳಿದಿದ್ದಾರೆ. ಎಲ್ಲ ಹೃದಯದಲ್ಲೂ ಕೂಡ ಅವರು ಇದ್ದಾರೆ. ಯಾಕೆಂದ್ರೆ ಇವತ್ತು ಅವರು ನಾವು ಯಾವತ್ತು ಇಲ್ಲ ಅಂತ ಅನ್ಕೊಂಡಿಲ್ಲ. ಅವ್ರು ಯಾವತ್ತು ನಮ್ ಜೊತೆ ಶಾಶ್ವತವಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ಅವ್ರದ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದೀವಿ ಎಲ್ಲರೂ ಕೂಡ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘಟನೆಯಿಂದ ಹೊಂದಿಕೊಂಡಲಾಗಿದೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ, 51ನೇ ಹುಟ್ಟುಹಬ್ಬ. ಕರ್ನಾಟಕದಲ್ಲಿ ಅವ್ರು ಇಲ್ಲ ಅಂತ ಇಲ್ಲ ಸರ್. ಆಕ್ಚುಲಿ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಯೊಂದು ಮನೆಯಲ್ಲೂ ಒಂದು ದೇವರಾಗಿದ್ದಾರೆ. ಅವರು ಇಲ್ಲ ಅಂತ ನಾವು ಮಿಸ್ ಮಾಡ್ಕೊಂತಿಲ್ಲ. ಪ್ರತಿಯೊಬ್ಬರು ಮನೇಲೂ ಇದಾರೆ ಅಂತ ತಿಳ್ಕೊಂಡು ಖುಷಿಯಾಗಿದ್ದೀರಿ. ಇವತ್ತು 51ನೇ ಹುಟ್ಟು ಹಬ್ಬ, ನಮಗ್ ಸಂತೋಷ ಆಗ್ತಿದೆ. ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಊರಲ್ಲೂ ಹೇಳಕ್ಕಾದ್ರೆ ಇಡೀ ಇಂಡಿಯಾದಲ್ಲೇ ಪುನೀತ್ ರಾಜ್ಕುಮಾರ್ ನಮ್ಮ ಕರ್ನಾಟಕ ತಿರುಗಿ ನೋಡತಾರಂತ ಒಂದು ಮನುಷ್ಯ, ದೇವತಾ ಮನುಷ್ಯ, ತಂದೆಗೆ ತಕ್ಕ ಮಗ ಅವರು. ನಮ್ಗೆ ಸಂತೋಷ ಆಗ್ತಿದೆ. ಇವತ್ತಿನ ದಿವಸ ಅವರು ಬರ್ಡೇ ಆಗ್ತಿದೆ. ತುಂಬಾ ಖುಷಿಯಿಂದ ಆಚರಣೆ ಮಾಡ್ತಿದ್ದೀರಿ. ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘಟನೆಯಿಂದ ನಮ್ಮ ಲಕ್ಷ್ಮೀಕಾಂತ್ ಸಾರ್ ಅವರು ಹಮ್ಮಿಕೊಳ್ಳಲಾಗಿದೆ. ಅವರು ರಕ್ತ ಶಿಬಿರ ಹೊಂದ್ಕೊಂಡಿದ್ದಾರೆ. ಬಡವರಿಗೆಲ್ಲ ಊಟ ಹಾಕ್ಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮತ್ತಿಕೆರೆ ಮತ್ತೆ ಯಶವಂತಪುರ ಜನರ ಜೊತೆ ಸೇರಿ ಅವ್ರ ಹುಟ್ಟೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಸಂತೋಷ ಆಗ್ತಿದೆ. ಈ ತರ ಅಭಿಮಾನಿಗಳಿಂದಾನೇ ನಮ್ಮ ಕರ್ನಾಟಕ ಇನ್ನ ಉನ್ನತ ಉದ್ಯಮಕ್ಕೆ ಇರ್ಲಿ. ನಮ್ಮ ಪುನೀತ್ ಅವ್ರನ್ನ ನೆನ್ಸ್ಕೊಳ್ಳೋ ದಿನಾನೇ ಇಲ್ಲ. ಇದು ಕರ್ನಾಟಕ, ಕನ್ನಡಿಗರ ಊರು, ದಾನಶೂರ ಕರ್ಣ ಅನ್ನೋ ಊರು ಇದು. ಅಂತದ್ರಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಇದ್ದಾರೆ. ಅವರಿಂದ ಪುನೀತ್ ಸರ್ ಬಗ್ಗೆ ಹೇಳಕ್ ಏನು ಮಾತಾಡ್ಲಿಲ್ಲ ಸರ್. ಕರ್ನಾಟಕದಲ್ಲಿ ಅವರೊಂದು ರತ್ನ ಇದ್ದಂಗೆ, ತಂದೆಗೆ ತಕ್ಕ ಮಗ. ತಂದೆ ಹೇಗಿದ್ರು ಮಗನೂ ಹಾಗೆ. ನೀವು ನೋಡ್ತಾ ಇದ್ದೀರಾ ಅವರ ಹಬ್ಬ ಅಂದ್ರೆ ಹುಟ್ಟಿದ ಹಬ್ಬನ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲೂ ಹಬ್ಬ ತರ ಹೊಮ್ಕೊಂಡ್ ಮಾಡ್ತೀವಿ ನಾವು.
ನಮ್ದು ಅದೇ. ದೇವರ ಗೆದ್ದ ಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯಗಳು ನಮ್ಮ ಅಭಿಮಾನಿ ತಂಡದಿಂದ. ಜೈ ಪುನೀತ್ ಅಣ್ಣ. ಆರ್ಥಿಕ ಶುಭಾಶಯಗಳು ಪುನೀತ್ ಅವರದು. ಜೈ ಅಪ್ಪು ಬಾಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಬಂದಿದ್ದಕ್ಕೆ ಮಾತಾಡ್ತಾ ಸನ್ಮಾನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಡೆಫಿನೆಟ್ಲಿ ಈ ನನ್ನಂತ ಯೂತ್ಸ್ಗೆ ಇದು ಒಂದು ಹೊಸ ವಿಷಯ. ಅಂಡ್ ಸನ್ಮಾನ ಮಾಡಿದಾಗ ನೀನು ಪ್ರೋತ್ಸಾಹಗೊಳ್ತಾರೆ ಜನ, ಇನ್ನು ಒಳ್ಳೇದ್ ಮಾಡ್ಲಿ, ಒಳ್ಳೆ ಕೆಲಸಗಳಾಗ್ಲಿ, ನಿಮ್ ಟೀಮ್ ಇಂದನೂ ಆಗ್ಲಿ, ನಾನು ನಿಮ್ ಟೀಮ್ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲಿ ಕರೆದು ನನ್ನ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ಹ್ಯಾಪಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ಗೈಸ್, ಇವತ್ತು ವಿಶ್ವ ಸ್ಮರಣೀಯ ದಿನ. ಏನು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಬರ್ಡೇ ಆಗಿರೋ ಕಾರಣ ಈಗಾಗಲೇ ಅವ್ರು ನಮ್ಮನ್ನಾಗ್ಲಿ ತುಂಬಾ ದಿವಸ ಆಗಿದೆ. ಅವರ ಜೀವಮಾನದಲ್ಲಿ ಅವ್ರು ಒಂದ್ ಹೇಳ್ಕೊಟ್ಟಿದ್ದೇನೆಂದ್ರೆ ಲೈಫಲ್ಲಿ ಅಂದ್ರೆ ಹಿಂಗಿರ್ಬೇಕು ಅಂತ. ಒಂದ್ ದಿವಸ ಬದುಕರು ಓಕೆ, ಅವ್ರ ತರ ಒಂದು ಖುಷಿಯಾಗಿ ನೆಮ್ಮದಿಯಾಗಿ ಒಳ್ಳೆಯವರಾಗಿ ರೋಲ್ ಮಾಡೆಲ್ ಆಗಿ ಬದುಕಬೇಕು ಅಂತ ಹೇಳ್ಕೊಟ್ಟು ಹೊರಟ್ರು. ಇವತ್ತು ಅವ್ರ ಹ್ಯಾಪಿ ಬರ್ಡೇ ಇರೋ ಕಾರಣ ನಾವೆಲ್ಲ ಸಂಭ್ರಮಿಸ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಪಾಸಿಂಗ್ ಶಾಟ್ ಅಲ್ಲಿ ಇರ್ಬೇಕಾದ್ರೆ ಮಾತಾಡಿ ಅಂತ ಕೇಳಿದಾಗ ದಯವಿಟ್ಟು ನನಗೂ ಮಾತಾಡೋದು ಬಹಳ ಖುಷಿ ಇತ್ತು. ಅಂಡ್ ನಾನು ಕೂಡ ಖುಷಿಯಾಗಿ ಮನಸ್ಸಿಂದ ಮಾತಾಡ್ತಿದ್ದೀನಿ. ಎಷ್ಟೊಂದು ಜನಕ್ಕೆ ರೋಲ್ ಮಾಡಾಗಿರೋ ಅಪ್ಪು ಅವರು. ಹೀಗೆ ನಾವೆಲ್ಲ ಅವರಿಂದ ಕಲಿಬೇಕು, ತುಂಬಾ ಜನಕ್ಕೆ ಕಲಿಸ್ಬೇಕು. ಹಾಗಾಗಿ ಡೂ ಗುಡ್, ಬಿ ಗುಡ್, ಒಳ್ಳೆದನ್ನೇ ಮಾಡೋಣ. ಅಂಡ್ ಹ್ಯಾಪಿಯೆಸ್ಟ್ ಬರ್ಡೇ ಅಪ್ಪು ಸರ್. ಥ್ಯಾಂಕ್ ಯು. ಪುನೀತ್ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಎರಡೆರಡು ಮಾತು ಸಾಕು. ಸೂರ್ಯಚಂದ್ರ ಇರೋವರೆಗೂ ಅವ್ರನ್ನ ನಾವು ಜೀವಂತವಾಗಿ ಮಡ್ಕೊಂತೀವಿ ಈ ಭಾರತದಲ್ಲಿ. ಎಲ್ಲಾರು ಅವರು ಮಾಡಿರೋ ದಾನ ಧರ್ಮದಲ್ಲಿ ಒಂದು 5 ಅಂಶನ 1 ಅಂಶನಾದ್ರೂ ದಯವಿಟ್ಟು ಎಲ್ಲಾರು ಆ ದಾನ ಧರ್ಮ ಮಾಡಿ ನೀವು ಅವ್ರಿಗೂ ಎಲ್ಲಾರ್ಗು ಒಳ್ಳೆಯ ಹೆಸರು ತರ್ಬೇಕಂತ ಕೇಳ್ಕೊಂತೀವಿ.